ನಮಸ್ಕಾರ ಸ್ನೇಹಿತರೆ, ನಮ್ಮ ಸಾಧಕರಾದಿ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ ನಾವು ಬಂದಿದೀವಿ ಮಸ್ಕಿ ಪಟ್ಟಣದ ಅಭಿನಂದನಾ ಸ್ಫೂರ್ತಿಧಾಮ ಅಂತಕ್ಕಂತ ಒಂದು ಆಶ್ರಮಕ್ಕೆ ಬಂದಿದ್ವಿ. 45 ಮಕ್ಕಳಾಗದ ಕಾರಣ 45 ಅನಾಥ ಮಕ್ಕಳನ್ನ ತಮ್ಮ ಮಕ್ಕಳೆಂದು ಓದಿಸುತ್ತಿರ್ತಕ್ಕಂಥ ದಂಪತಿಗಳ ಒಂದು ಪರಿಚಯವನ್ನು ಇವತ್ತಿನ ದಿನ ನಾವು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಮಸ್ಕಿ ಪಟ್ಟಣದಲ್ಲಿ ಅಭಿನಂದನಾ ಸ್ಫೂರ್ತಿಧಾಮ ಎಂಬ ಅಕಾಡೆಮಿಯನ್ನು ಸ್ಥಾಪಿಸತಕ್ಕಂತ ಸಂಸ್ಥಾಪಕರಾದ ಶ್ರೀ ರಾಮಣ್ಣ ಅಂಪರಗುಂದಿ ಅವರು. ಇವತ್ತಿನ ದಿನ ಅವರ ಒಂದು ಪರಿಚಯವನ್ನು ನಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಮತ್ತು ಅವರ ಒಂದು ಅನುಭವವನ್ನು ಹೆಂಗಿತ್ತು ಅಂತ ಕೂಡ ತಿಳ್ಕೊಳ್ಳೋಣ ಇವತ್ತು. ಸರ್ ನಮಸ್ತೆ. ಸರ್ ನಮಸ್ಕಾರ. ನಾವು ನಮ್ಮ ಸಾಧಕರಾದ ಯೂಟ್ಯೂಬ್ ಚಾನೆಲ್ ಇಂದ ಬಂದಿದ್ದೆ ಸರ್. ನಮ್ಮ ಒಂದು ಉದ್ದೇಶ ನಮ್ಮ ಭಾಗದ ಸಾಧಕರನ್ನ ಗುರುತಿಸಿ ಅವರ ಒಂದು ಪರಿಚಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಈಗ ಮೊದಲನೇದಾಗಿ ನಿಮ್ಮ ಪರಿಚಯ ಸರ್. ನಿಮ್ಮ ಹೆಸರು ಸರ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಧಕರು ಎಂಬ ಒಂದು ಹೊಸದಂತ ಯೂಟ್ಯೂಬ್ ಚಾನಲ್ ಮಾಡಿದಂತಹ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುತ್ತೂರವರಿಗೆ ಮೊದಲನೇದಾಗಿ ಕೃತಜ್ಞತೆ ಅರ್ಪಿಸ್ತೇನೆ. ಯಾಕೆಂದ್ರೆ ವಿಶೇಷವಾಗಿ ನಮ್ದು ಕಲ್ಯಾಣ ಕರ್ನಾಟಕ, ಇದಕ್ಕೆ ಇನ್ನೊಂದು ಹೆಸರಿದೆ ಹೈದರಾಬಾದ್ ಕರ್ನಾಟಕ. ಇಡೀ ನಮ್ಮ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ತುಂಬಾನೇ ಹಿಂದುಳಿದಂತ ಪ್ರದೇಶ. ಇಲ್ಲಿ ಸಾಧಕರಿಗೆ ಏನು ಕೊರತೆ ಇಲ್ಲ, ಗುರುತಿಸುವ ಒಂದು ಕೊರತೆ ಕಾಣುತ್ತಿದೆ. ಹಾಗಾಗಿ ನಮ್ಮ ಭಾಗದ ಸಾಧಕರನ್ನ ಗುರುತಿಸುವಂತಹ ಒಂದು ಬಹುದೊಡ್ಡದಾದಂತಹ ಕಾರ್ಯಕ್ಕೆ ಕೈ ಹಾಕಿದಂತ ಮುತ್ತು ಹಾಗೂ ಅವರ ಗೆಳೆಯರ ಬಳಗಕ್ಕೆ ಅನಂತ ಕೋಟಿ ನಮನ ಅರ್ಪಿಸುತ್ತಾ, ನನ್ನ ಹೆಸರು ರಾಮಣ್ಣ ಹಂಪರಗುಂದಿ. ಮೂಲತಃ ನಾನು ಮಸ್ಕಿಯವನೇ. ನನ್ನ ಒಂದು ಎಜುಕೇಶನ್ MA BEd ಮತ್ತು PhD ಕೂಡ ಆಗಿದೆ. ನಾನು ಅಭಿನಂದನಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರುವ ಮೂಲ ಉದ್ದೇಶ, ನಮ್ಮ ಭಾರತ ದೇಶದ ಬಿಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ರವರ ಹೆಸರನ್ನ ನಾವು ನಾಮಕರಣ ಮಾಡಿದ್ದೀವಿ. ಈ ಅಭಿನಂದನಾ ಸಂಸ್ಥೆ ಮಾಡುವಂತಹ ಸಾಮಾಜಿಕ ಸೇವಾ ಕಾರ್ಯಗಳು ಸಾಕಷ್ಟಿದ್ದಾವೆ. ವಿಶೇಷವಾಗಿ ಅಭಿನಂದನಾ ಸ್ಫೂರ್ತಿಧಾಮವನ್ನು ಯಾಕೆ ಸ್ಥಾಪನೆ ಮಾಡಿದ್ದೀವಿ ಅಂದರೆ, ನಮಗೆ ಮದುವೆಯಾಗಿ 13 ವರ್ಷ ಆಯಿತು, ಮಕ್ಕಳಾಗಿಲ್ಲ. ನಮಗೆ ಮಕ್ಕಳಿಲ್ಲದ ಕೊರಗನ್ನು ನೀಗಿಸುವ ಸಲುವಾಗಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶವಾಗಿರೋದ್ರಿಂದ ನಮ್ಮ ಭಾಗದಲ್ಲಿ ತಂದೆ ಇಲ್ಲದಂತಹ ಮಕ್ಕಳು, ತಾಯಿ ಇಲ್ಲದ ಮಕ್ಕಳು, ತಂದೆ ತಾಯಿ ಇಲ್ಲದಂತಹ ಮಕ್ಕಳು, ಈ ಗಂಡ ಬಿಟ್ಟಂತಹ ಮಕ್ಕಳು, ಮಲತಾಯಿ ಮಕ್ಕಳು, ವಿಶೇಷವಾಗಿ ದೇವದಾಸಿ ಮಕ್ಕಳಿಗೆ ನಾವು ಊಟ ವಸತಿ ಸಹಿತ ಉಚಿತವಾದ ಶಿಕ್ಷಣವನ್ನು ಕೊಡೋದ್ರ ಮೂಲಕ ನಮ್ಮ ಭಾಗವನ್ನ ಒಂದು ಶೈಕ್ಷಣಿಕವಾಗಿ ಗುಣಮಟ್ಟದ ಒಂದು ಭಾಗವನ್ನಾಗಿ ನಿರ್ಮಾಣ ಮಾಡಬೇಕು. ಯಾವ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಎಂಬ ದೃಷ್ಟಿಯಿಂದ ಈ ಒಂದು ಅಭಿನಂದನಾ ಸ್ಫೂರ್ತಿಧಾಮವನ್ನು ಸ್ಥಾಪನೆ ಮಾಡಿ, ಈ ಸ್ಥಾಪನೆಗೆ ಮೂಲ ಕಾರಣೀಕರ್ತರು ಅಥವಾ ಯಾರು ನಮಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಆಗಿರೋದ್ರಿಂದ ಅವರು ಮಹಿಳೆಯರಿಗೋಸ್ಕರ ಶಕ್ತಿಧಾಮವನ್ನು ಸ್ಥಾಪನೆ ಮಾಡಿದರೆ, ಅದಕ್ಕಾಗಿ ಅವರ ಅಭಿಮಾನಿಯಾಗಿರ್ತಕ್ಕಂಥ ನಾನು ಆ ಸ್ಫೂರ್ತಿಧಾಮವನ್ನು ಸ್ಥಾಪನೆ ಮಾಡಿ ಈ ಭಾಗದ ಮಕ್ಕಳಿಗೆ ಊಟ ವಸತಿ ಸಹಿತ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೀವಿ. ನಮ್ಮ ಆಶ್ರಮಕ್ಕೆ ಸಾಕಷ್ಟು ಜನ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈಗ ನಿಮ್ದು MA BEd PhD ಅಂದ್ರಲ್ಲ ಸರ್, ಆ ಒಂದು ಉದ್ಯೋಗದಲ್ಲಿ ಇದ್ಕೊಂಡು ಈ ಒಂದು ಸ್ಫೂರ್ತಿಧಾಮನ ಮತ್ತು ಅನಾಥ ಮಕ್ಕಳಿಗೆ ಒಂದು ಸೇವೆ ಮಾಡ್ಬೇಕಂತ ಅನ್ನೋ ಮನೋಭಾವನೆ ಯಾಕೆ ಬಂತು ಸರ್ ನಿಮ್ಗೆ? ಯಾಕೆ ಬಂದಿದೆ ಅಂತಂದ್ರೆ, ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಅಂದಿನ ಕಾಲದಲ್ಲಿ ಶಿಕ್ಷಣಕ್ಕಾಗಿ ಕ್ರಾಂತಿಯನ್ನ ನಿರ್ಮಾಣ ಮಾಡಿದ್ರು. ನಾನು ಕೂಡ ಒಂದು MA BEd PhD ಆಗಿರೋದ್ರಿಂದ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಜೊತೆಯಾಗಿ ಇವತ್ತು ಕೇವಲ ನಾನೊಬ್ಬನೇ ನನ್ನ ಜೀವನ ಹೇಗಿತ್ತಂದ್ರೆ, ನಾನು ಕೂಡ ಬಾಲ್ಯದಲ್ಲಿ ಸಿಮೆಂಟಿನ ಚೀಲವನ್ನ ಹೊತ್ಕೊಂಡಿದ್ದೇನೆ, ನ್ಯೂಸ್ ಪೇಪರ್ ಅನ್ನ ಮಾರಿದ್ದೇನೆ, ಮಿಠಾಯಿಗಳನ್ನ ಮಾರಿದ್ದೇನೆ, ಅಂಗಡಿಗೆ ಹೋಗಿ ಕಸವನ್ನ ಹೊಡೆದಿದ್ದೇನೆ, ಹಾಲು ಕೂಡ ಮಾರಿದ್ದೇನೆ. ಕಷ್ಟದಲ್ಲಿ ಕೂಡ ನಾನು ಬೆಳೆದಿದ್ದೇನೆ. ಮತ್ತು ನನ್ನ ಪದವಿ ಜೀವನ ಹೇಗಿತ್ತಂದ್ರೆ, ನನ್ನ ಪದವಿ 2005ರಲ್ಲಿ ಮುಗಿಬೇಕಾಗಿತ್ತು. ಆದ್ರೆ ನನ್ನ ಪದವಿ ಮುಗಿದ್ದು 2008ರಲ್ಲಿ. ಯಾಕಂದ್ರೆ ನನ್ನ 2003ರ ಸಂದರ್ಭದಲ್ಲಿ ನಾನು 30 ರೂಪಾಯಿ ಎಕ್ಸಾಮ್ ಫೀಸ್ ಕಟ್ಟಕ್ ಇರ್ಲಾರ್ದು, ಅದಕ್ಕೋಸ್ಕರ ನಾನು 3 ವರ್ಷ ಎಜುಕೇಶನ್ ಅನ್ನ ಪೋಸ್ಟ್ಪೋನ್ ಮಾಡ್ಬೇಕಾಯ್ತು. ಹಾಗಾಗಿ ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಇವತ್ತು ಒಂದು ಹಂತಕ್ಕೆ ಬಂದಿದ್ದೇನೆ. ಹಾಗಾಗಿ ನನಗೆ ಬರ್ತಕ್ಕಂತ ಸಂಬಳನ ನನಗಾಗಿ ಯೂಸ್ ಮಾಡ್ಕೊಳ್ಳೋ ಬದಲಾಗಿ ನನಗೆ ಬರುವಂತಹ ಸಂಬಳ ಅದು ಸಮಾಜಕ್ಕಾಗಿ ನಿರ್ಮಾಣ ಆಗಲಿ, ಈ ಭಾಗದ ಮಕ್ಕಳಿಗೋಸ್ಕರ ಆಗ್ಲಿ ಅಂತೇಳಿ ನಾನು ಈ ಒಂದು ಆಶ್ರಮವನ್ನ ಪ್ರಾರಂಭ ಮಾಡಿದ್ದೀನಿ ಸರ್. ಈಗ ಆಶ್ರಮ ಪ್ರಾರಂಭ ಮಾಡಿದ್ರೆ ಸರ್, ಇವಾಗ ಪ್ರೆಸೆಂಟ್ ಇಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಸರ್? ನಮ್ಮ ಅಭಿನಂದನಾ ಸ್ಫೂರ್ತಿಧಾಮದಲ್ಲಿ ಪ್ರೆಸೆಂಟ್ 40 ಮಕ್ಕಳಿಗೆ ನಾವು ಊಟ ವಸತಿ ಸಹಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಊಟ ವಸತಿ ಶಿಕ್ಷಣ ನಿಮ್ಮ ಸ್ಫೂರ್ತಿಧಾಮದ ಕಡೆಯಿಂದಾನೇ ಕೊಡ್ತಾ ಇದ್ದೀವಿ? ನಾವು ಊಟ ವಸತಿಯನ್ನ ನಮ್ಮ ಸ್ಫೂರ್ತಿಧಾಮದಲ್ಲಿ ಕೊಡ್ತಾ ಇದೀವಿ. ಶಿಕ್ಷಣವನ್ನ ಸರ್ಕಾರಿ ಶಾಲೆಗಳಿಂದ ನಾವು ಕೊಡಿಸ್ತಾ ಇದೀವಿ ಮಕ್ಕಳಿಗೆ. ಈಗ ಈಗಿನ ಕಾಲದಲ್ಲಿ ನಮ್ಮ ಸಂಬಳ ಅಥವಾ ಮಕ್ಕಳಿಲ್ಲ ಅಂತಂದ್ರೆ ಅದನ್ನ ನಾವೇ ವಿನಿಯೋಗ ಮಾಡ್ಕೊಂಡು ಖರ್ಚು ಮಾಡಿ ಹಾಳು ಮಾಡಿ ಹೋಗುವಂತ ಮನೋಭಾವನೆ ಇರ್ಬೇಕಾದ್ರೆ, ಬಟ್ ಅದನ್ನ ಮಕ್ಕಳ ಮೇಲೆನೆ ವಿನಿಯೋಗ ಮಾಡಿ ಅವ್ರ ಒಂದು ಭವಿಷ್ಯವನ್ನು ವೃದ್ಧಿಸ್ಬೇಕಂತ ನಿಮ್ ಯೋಚನೆ ಬಂದಿದ್ದೆ ಯಾರಿಂದ ಸರ್? ಯಾರಿಂದ ಬಂದಿದ್ರೆ, ಒಂದು ಶಿವಕುಮಾರ ಸ್ವಾಮಿಗಳಿಂದ ಬಂದಿದೆ, ಎರಡನೇದಾಗಿ ಕೊಪ್ಪಳದ ಗವಿಸಿದ್ದೇಶ್ವರರಿಂದ ಬಂದಿದೆ, ಮೂರನೇದಾಗಿ ಪುನೀತ್ ರಾಜ್ಕುಮಾರ್ ಅವರಿಂದ ಬಂದಿದೆ.
ಅವ್ರ ನಿಮ್ಗೊಂದು ಸ್ಫೂರ್ತಿ, ಈ ಒಂದು ಸ್ಫೂರ್ತಿ Yes, ಧಾಮಕ್ಕೆ ಅವರು Yes, okay. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಮನಸ್ಸು ಮಾಡಿದ್ರೆ ಸಾವಿರಾರು ಕೋಟಿ ದುಡ್ಡು ಇದೆ ಅವರ ಹತ್ರ. ಅವರ ಒಂದು ಪ್ರತಿಭೆಗೆ ಇಡೀ ರಾಜ್ಯದ ಜನತೆ, ಇಡೀ ದೇಶದ ಜನತೆ ಆಶೀರ್ವಾದ ಮಾಡಿದೆ. ಅವ್ರು ಕೇವಲ ಒಂದು ಸಿನಿಮಾವನ್ನ ಮಾಡ್ತಾ ಹೋಗಿದ್ರೆ ಬದುಕಬಹುದಾಗಿತ್ತು. ಬಹುಶಃ ಅವರು ಕೂಡ ಈ ಭಾಗದ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಮುಂದಾಗಲೆಂಬ ದೃಷ್ಟಿಯಿಂದ ಶಕ್ತಿಧಾಮ ಅಂತ ಸ್ಥಾಪನೆ ಮಾಡಿದ್ರು. ಅದು ಅವರ ಒಂದು ಇಂಪ್ರೆಸ್ ನಿಂದ ನಾವು ಸ್ಫೂರ್ತಿಧಾಮ ಅಂತ ಮಾಡಿದೀನಿ ಸರ್. ಅವರ ಒಂದು ಸ್ಫೂರ್ತಿ ತಗೊಂಡು ಅದಕ್ಕಾಗಿ ನಾನು ಅವ್ರದ್ದೊಂದು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಶಕ್ತಿಧಾಮಕ್ಕೆ ಸ್ಫೂರ್ತಿಧಾಮ, ಅಲ್ಲಿ ಶಕ್ತಿ, ಇಲ್ಲಿ ಸ್ಫೂರ್ತಿ. ಅವರು ಮಹಿಳೆಯರಿಗೋಸ್ಕರ ಮಾಡ್ತಿದ್ರೆ, ನಾನು ಯುವಕರಿಗೋಸ್ಕರ ಮಾಡಿದೆ. ನಿಮ್ ಬರ್ತಕ್ಕಂತ ನಿಮ್ಮ ಸಂಬಳನೆಲ್ಲಾನು ಇದಕ್ಕೆ ವಿನಿಯೋಗ. ಹೌದು ಸರ್, ನೀವು ಯಾವುದೇ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೊಂಡ್ರೆ, ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಂಡ್ರೆ, ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಬಳವನ್ನ ನಾನು ಸ್ಫೂರ್ತಿಧಾಮಕ್ಕಾಗಿ ವಿನಿಯೋಗ ಮಾಡಿದೀನಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 0 ಇರುತ್ತೆ ಅವಾಗ್ಲೂ. ಅಂದ್ರೆ ನಿಮಗಾಗಿ ಏನು ನನಗೋಸ್ಕರ ನಾನು ಮಾಡ್ಕೊಂಡ್ರೆ ನಾನು ಸ್ವಾರ್ಥಿ ಆಗ್ತೀನಿ. ಸಮಾಜಕ್ಕಾಗಿ ನಾನು ಮಾಡಿದರೆ, ಸಮಾಜದ ಸೇವೆಯನ್ನ ಮಾಡಿದ್ರೆ ನಾನು ನಿಸ್ವಾರ್ಥಿ ಆಗ್ತೀನಿ. ಬಹುಶಃ ಇವತ್ತು ಎಲ್ಲರಿಗೂ ಉದಾಹರಣೆಗೆ ಸಮಾಜ ಸುಧಾಕರ್ ಅಂತ ಕರಿತೀವಿ. ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಜ್ಯೋತಿಬಾ ಫುಲೆ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇವರೆಲ್ಲ ಸಮಾಜಕ್ಕಾಗಿ ದುಡಿದ್ರು. ಇವತ್ತಿಗೂ ಕೂಡ ಅವರು ಜೀವಂತವಾಗಿದ್ದಾರೆ. ನನಗಾಗಿ ನಾನು ಮಾಡ್ಕೊಂಡ್ರೆ ನಾನು ಜೀವಂತವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಸರ್, ನೀವು ಮಾಡ್ಬೇಕಾದ್ರೆ ಬೇರೆ ಬೇರೆ ಮಾರ್ಗಗಳು ಇದ್ವು ಸಮಾಜ ಸೇವೆಗೆ, ಬಟ್ ಇದನ್ನೇ ಮಾಡ್ಬೇಕಂತ ಯಾಕೆ ಅನ್ಸ್ಕೊಂಡ್ರಿ ಸರ್? ಕೇವಲ ನಾನು ಅಭಿನಂದನಾ ಸ್ಫೂರ್ತಿಧಾಮ ಒಂದೇ ಮಾಡ್ತಾ ಇಲ್ಲ. ಇದರ ಮಧ್ಯದಲ್ಲಿ ಸ್ವಚ್ಛ ಭಾರತದ ನಿರ್ಮಾಣಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಅವರ ಕನಸು, ನರೇಂದ್ರ ಮೋದಿ ಅವರ ಕನಸನ್ನ ನನಸು ಮಾಡ್ಲಿಕ್ಕೆ ಪ್ರತಿ ರವಿವಾರ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಅನ್ನ ಕಾನ್ಸೆಪ್ಟ್ ಅನ್ನ ಮಾಡೋದ್ರ ಜೊತೆಯಾಗಿ ಹಲವಾರು ಸರ್ಕಾರಿ ಶಾಲೆಗಳನ್ನ ಸ್ವಚ್ಛ ಮಾಡಿದೀವಿ, ಉದ್ಯಾನವನಗಳನ್ನ ಸ್ವಚ್ಛ ಮಾಡಿದ್ವಿ, ಬಸ್ ನಿಲ್ದಾಣಗಳನ್ನ ಸ್ವಚ್ಛ ಮಾಡಿದ್ವಿ. ನಮ್ಮ ಭಾಗ ಹಸಿರಾಗಬೇಕೆಂಬ ದೃಷ್ಟಿಯಿಂದ ಸಾವಿರಾರು ಗಿಡ ಮರಗಳನ್ನ ನಡೆಸಿದ್ದೀವಿ. ಮತ್ತು ಡಿಜಿಟಲ್ ಕರ್ನಾಟಕ ಜೊತೆ ಸಾಕಷ್ಟು ಸೇವೆಗಳನ್ನ ಮಾಡ್ತಿದ್ವಿ. ಕೇವಲ ಆಶ್ರಮ ಒಂದೇ ನಮ್ದಲ್ಲ ಸರ್. ಈಗ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಅಂತಂದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದಾನೇ ಸ್ವಚ್ಛತಾ ಅಭಿಯಾನ ಮಾಡಿಸ್ತೇವೆ. ನಾವು ನಮ್ಮ ಮಕ್ಕಳನ್ನ ಬಹುತೇಕವಾಗಿ ಕರ್ಕೊಂಡು ಹೋಗೋದಿಲ್ಲ, ಬಟ್ ನಮ್ದೇ ಆದಂತ ಒಂದು ಟೀಮ್ ಇದೆ. ಆ ನಮ್ ಟೀಮ್ ಅನ್ನ ನಾವು ಕರ್ಕೊಂಡು ಹೋಗ್ತೀವಿ. ನಿಮ್ ಟೀಮ್ ಒಂದಿಗೆ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಮಾಡ್ತೀವಿ. ಬಹುತೇಕವಾಗಿ ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ ಸರ್. ಇದುವರೆಗೂ ಎಷ್ಟು ಸೋಷಿಯಲ್ ವರ್ಕ್? ಇವತ್ತಿನವರೆಗೆ ಏನಾಗಿದೆ ಅಂದ್ರೆ ಜನವರಿ 25/1/2026ಕ್ಕೆ 237 ಸಂಡೇ ಫಾರ್ ಸೋಷಿಯಲ್ ವರ್ಕ್ ಆಗಿದೆ. ಯಾವುದೇ ಒಂದು ಸಂಡೇ ಫಾರ್ ಸೋಷಿಯಲ್ ವರ್ಕ್ ಕೂಡ ಬಿಟ್ಟಿಲ್ಲ. ನನ್ನ ಹೆಂಡತಿಯ ತಂಗಿಯ ಮದುವೆ ಆದ್ರೂ ಕೂಡ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಸರ್, ಈಗ ನಿಮ್ಗೆ ಬಂದಿರತಕ್ಕಂತ ಪ್ರಶಸ್ತಿಗಳಲ್ಲಿ ಒಂದು ಸೋಷಿಯಲ್ ವರ್ಕಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಒಂದು ಅವಾರ್ಡ್ ಬಂದಿದೆ ಸರ್. ಅದೇ ರೀತಿಯಾಗಿ ಮತ್ತೆ ಯಾವ ಎಲ್ಲ ಅವಾರ್ಡ್ಗಳು ನಿಮಗೆ ಸಲ್ಲಿವೆ ಇಲ್ಲಿವರೆಗೂ ಸರ್ ನಿಮ್ಮ ಸ್ಫೂರ್ತಿಧಾಮಕ್ಕೆ? ನಮ್ಮ ಅಭಿನಂದನಾ ಸಂಸ್ಥೆಯ ಸಮಾಜ ಸೇವೆಗೆ ಬಹುತೇಕವಾಗಿ ನಮ್ಮ ಮಸ್ಕಿ ಜನತೆ ಹಾಗೂ ಸುತ್ತಮುತ್ತ ಜನತೆ ತುಂಬಾನೇ ಸಹಕಾರವನ್ನ ನೀಡುತ್ತಾ ಇದೆ. ಸಹಕಾರ ಅಂದ್ರೆ ಕೇವಲ ಆರ್ಥಿಕ ಸಹಕಾರ ನೀಡಿದ್ರೆ ಮಾತ್ರ ಸಹಕಾರ ಅಲ್ಲ, ಅದು ಸಾಮಾಜಿಕ ಸಹಕಾರವನ್ನ ನೀಡಿದ್ರು ಕೂಡ ಅದು ಸಹಕಾರ. ಹಾಗಾಗಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಂತ ಒಂದು ಅವಾರ್ಡ್ ಬಂದಿದೆ. 2020ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದಾದ್ಮೇಲೆ ಸಾಧಕ ರತ್ನ ಅಂತ ಪ್ರಶಸ್ತಿ ಬಂದಿದೆ, ಕೃಪಾಭೂಷಣ ಪ್ರಶಸ್ತಿ ಅಂತ ಬಂದಿದೆ, ಸಮಾಜ ಸೇವಾ ರತ್ನ ಪ್ರಶಸ್ತಿ ಬಂದಿದೆ, ಸಮಾಜ ದುರಂಧರ ಅಂತ ಪ್ರಶಸ್ತಿ ಬಂದಿದೆ. ನಮ್ಮ ಹೆಂಡತಿಗೆ, ನಮ್ಮ ಮಿಸಸ್ ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ, ಮತ್ತು ನಮಗೆ ವೀರ ಕಂಪೀಲ ಅಂತ ಪ್ರಶಸ್ತಿ. ಈಗ ಹಲವಾರು ಪ್ರಶಸ್ತಿಗಳು ಬಂದಿದೆ. ಆ ಎಲ್ಲಾ ಪ್ರಶಸ್ತಿಗಳನ್ನ ನನ್ನ ಮಸ್ಕಿ ಜನತೆಗೆ ಅರ್ಪಣೆ ಮಾಡುತ್ತೆ. ಅಂದ್ರೆ ನೀವು ಸಮಾಜ ಸೇವೆಯಲ್ಲೇ ತೊಡಗಿದ್ದೀರಾ? ನಾನು 24/7 ಸಮಾಜ ಸೇವೆಯಲ್ಲೇ ತೊಡಗಿದ್ದೀನಿ. ನಾನು ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲರೂ ನಮಗೋಸ್ಕರ ನಾವು ಬದುಕ್ಬಿಟ್ರೆ ಇವತ್ತು ಸಮಾಜ ಸುಧಾರಕರು ಸಮಾಜಕ್ಕಾಗಿ ಬದುಕಿದ್ರು. ಹಂಗಾಗಿ ಸಮಾಜ ಸುಧಾರಕರ ಹಾದಿಯಲ್ಲಿ ನಾನು ಬದುಕಬೇಕೆಂಬ ದೃಷ್ಟಿಯಿಂದ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಈ ಜೀವನವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿಕೊಡ್ತೀವಿ. ಈಗ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ ಪ್ರಾರಂಭದಲ್ಲಿ ಕಷ್ಟಗಳು ಜಾಸ್ತಿ ಇರ್ತವೆ ಸರ್. ಈಗ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕಷ್ಟಗಳು ನೋಡಿದ್ರೆ, ಯಾಕಂತಂದ್ರೆ ಒಬ್ರು ಏನೋ ಒಂದ್ ಮಾಡ್ತಿದಾರಂತ ಅದ್ ಮಾಡಕ್ ಬಿಡಬಾರ್ದು ಅನ್ನೋ ಒಂದು ಮನೋಭಾವನೆ ಜಾಸ್ತಿ ಇದೆ ಸರ್. ಈಗ ಆತರ ಬಂದಂತ ಕಷ್ಟಗಳು ಯಾವ ರೀತಿ ಇತ್ತು ಸರ್? ಇದು ಸಾಮಾನ್ಯವಾಗಿ ಎಲ್ಲಾ ರಂಗಗಳಲ್ಲಿ ಕೂಡ ಇದು ಇದ್ದೇ ಇರುತ್ತೆ. ನಾವು ಸಮಾಜ ಹೇಗಿದೆ ಅಂದ್ರೆ, ಒಂದು ಒಳ್ಳೆ ಸೇವೆ ಮಾಡ್ತೀವಿ ಅಂದ್ರೆ, ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ, ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ ನಮ್ ಜನ ನಿನಗೆ ಯಾಕೆ ಬೇಕಾಗಿತ್ತಿದೆ ಅಂತ ಹೇಳ್ತಾರೆ. ಅಥವಾ ಏನಾದ್ರು ಒಂದು ದೊಡ್ಡ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಚೆನ್ನಾಗಿದೆ ನೋಡಪ್ಪ ಇದನ್ನ ಮಾಡ ಅಂತ ಹೇಳ್ತಾರೆ. ಕೇವಲ ನಾವು ಲಾಭವನ್ನ ಹುಡುಕುತ್ತಾ ಹೋದರೆ ಸೇವೆಯನ್ನ ಮಾಡಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಕೇವಲ ಲಾಭವನ್ನ ಹುಡುಕುತ್ತಾ ಹೋದ್ರೆ ಸೇವೆ ಮಾಡಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಏನಂದ್ರೆ, ಲಾಭ ನಮಗೆ ಮುಖ್ಯವಲ್ಲ, ಸೇವೆ ನಮಗೆ ಮುಖ್ಯ. ಅಂದ್ರೆ ನಿಮ್ಮ ಮೂಲ ಉದ್ದೇಶ ಸೇವೆ, ಸಮಾಜದ ಸೇವೆಯನ್ನ ಮಾಡಬೇಕು. ಈಗ ಹೆಂಗೆ ಸಮಾಜ ಸುಧಾರಕರು ತಮ್ಮ ಜೀವನವನ್ನ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡಿದ್ರು, ಅವರ ಒಂದು ಅಳಿಲು ಸೇವೆಯನ್ನ, ಅವರ ಒಂದು ಮಾರ್ಗದರ್ಶನ ನಾವು ಅಳವಡಿಸ್ಕೊಂಡಿದ್ವಿ ಜೀವನದಲ್ಲಿ. ಅಲ್ಲ ಸರ್, ಬಂದಿರತಕ್ಕಂತ ಕಷ್ಟಗಳು ಸಾಕಷ್ಟು ಕಷ್ಟಗಳನ್ನ ಬಂದಿದ್ದಾವೆ. ಈ ಒಂದು ಆಶ್ರಮ ಮಾಡಿದ್ದಕ್ಕೋಸ್ಕರ ಈ ಮಕ್ಕಳನ್ನ ಇಟ್ಕೊಂಡು ದುಡ್ಡು ಮಾಡ್ತಿದಾರ ಅಂತ ಹೇಳಿದ್ರು.
ತಮ್ಮ ಮಕ್ಕಳಾಗಿಲ್ಲ ಅಂದ್ರೆ ಬೇರೆ ಮಕ್ಕಳನ್ನ ನೀವು ದತ್ತು ಪಡ್ಕೋಬಹುದಿತ್ತು ಅಂತ ಹೇಳಿದ್ರು. ಕೇವಲ ನನ್ನ ಮಕ್ಕಳಾಗಿತ್ತು ಅಂದ್ರೆ ನಾನು 1-2 ಮಗುವಿಗೆ ತೃಪ್ತಿಯನ್ನು ಕೊಡಬಹುದಾಗಿತ್ತು, ನಾನು 2 ಮಕ್ಕಳನ್ನ ಸಾಕ್ಬಹುದಾಗಿತ್ತು. ಆದ್ರೆ ಇಲ್ಲಿ ಎಷ್ಟೋ ಮಕ್ಕಳಿಗೆ ನಾವು ಇವತ್ತು ಊಟ ವಸತಿ ಶಿಕ್ಷಣವನ್ನು ಕೊಡ್ತಿದ್ವಿ. ಎಷ್ಟೋ ಮಕ್ಕಳು ಇವತ್ತು ಮಲ್ತಾಯಿ ಮಕ್ಕಳಿದ್ದಾರೆ. ಎಷ್ಟೋ ಮಕ್ಕಳು ಅದಕ್ಕೆ ನಾವು ಆ ಪದ ಬಳಸಬಾರ್ದು, ತಪ್ಪ ಕ್ಷಮೆಯನ್ನ ಕೊಡ್ತೀನಿ, ದೇವದಾಸಿ ಮಕ್ಕಳಿದ್ದಾರೆ. ಎಷ್ಟೋ ಮಕ್ಕಳು ಕ್ಯಾನ್ಸರ್ ಇಂದ ತೀರ್ಕೊಂಡ ಕುಟುಂಬಸ್ಥರ ಮಕ್ಕಳು ನಮ್ಮಲ್ಲಿದ್ದಾರೆ. ಅದೇ ರೀತಿ ನಮ್ಮ ಆಶ್ರಮದಲ್ಲಿ ಮಾನಸಿಕ ಸ್ವಸ್ಥ ಅಂದ್ರೆ ತಂದೆ ಅಥವಾ ತಾಯಿ ಮಾನಸಿಕ ಸ್ವಸ್ಥ ಅಂತ ಮಕ್ಕಳು ನಮ್ಮಲ್ಲಿ ಇದಾವೆ. ಇವತ್ತು ಆ ಮಗು ಏನಾರ ಶಿಕ್ಷಣ ಪಡೆದಿಲ್ಲ ಅಂದ್ರೆ ಅದು ಸಮಾಜಕ್ಕೆ ಮಾರಕ ಆಗ್ತಿತ್ತು. ಹಾಗಾಗಿ ನಾವು ಶಿಕ್ಷಣ ಕೊಡೋದ್ರಿಂದ ಆ ಸಮಾಜಕ್ಕೆ ಪೂರಕ ಆಗ್ತಿದೆ. ಹಾಗಾಗಿ ನಾವು ಇದನ್ನ ಶಿಕ್ಷಣವನ್ನು ಕೊಡ್ತಾ ಇರೋದು. ಆಮೇಲೆ ಇಲ್ಲಿ ಎಜುಕೇಶನ್ ಯಾವ ರೀತಿ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಮಕ್ಕಳಿಗೆ? ನಮ್ಗೆ ಎಜುಕೇಶನ್ ಹೇಗಿದ್ರೆ ಮಕ್ಕಳು ಇಲ್ಲಿ ಹಂಗೆ ಸಿದ್ಧಗಂಗಾ ಮಠ ಮಾದರಿಯಲ್ಲಿ ಕೂಡ ಬೆಳಿಗ್ಗೆ 5 ಗಂಟೆಗೆ ಮಕ್ಕಳು ಎದ್ದೇಳ್ತಾರೆ. ಎದ್ದ ಮೇಲೆ ತಾವೆಲ್ಲ ಬ್ರಷ್ ಎಲ್ಲ ಫ್ರೆಶ್ ಅಪ್ ಮಾಡ್ಕೊಂಡು 6:15 ಅನ್ನೋದಕ್ಕೆ ತಾವೆಲ್ಲ ರೆಡಿ ಆಗ್ತಾರೆ ಮಕ್ಕಳು. ಈ ಇತ್ತೀಚೆಗೆ ನಮ್ಮ ಬೆಂಗಳೂರಿಂದ ಒಬ್ರು ಬದ್ರಿನಾಥ್ ಸರ್ ಅಂತೇಳಿ ಅವರು ಸ್ಪೋಕನ್ ಇಂಗ್ಲಿಷ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಮ್ಮ ಆಶ್ರಮದ ಮಕ್ಕಳಿಗೆ. ಅವರು ಬೆಳಿಗ್ಗೆ 6:15 7:30 8 ಗಂಟೆ ತನಕ ಕ್ಲಾಸ್ ಮಾಡ್ತಾರೆ. ಅದಾದ್ಮೇಲೆ ಮಕ್ಕಳು 8ರಿಂದ 8:00ವರೆಗೆ ಸ್ಪೋರ್ಟ್ಸ್ ಇರುತ್ತೆ. ಅದಾದ್ಮೇಲೆ ಮಕ್ಕಳು ಪ್ರಸಾದ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಬಂದ್ಮೇಲೆ ಒಂದು ½ an hour 1 hour ಸ್ಪೋರ್ಟ್ಸ್ ಅನ್ನ ಆಟ ಆಡಿಸಿದ್ಮೇಲೆ ಮತ್ತೆ 6 ಗಂಟೆಯಿಂದ 6:00ವರೆಗೆ ಸೇಮ್ ಸಿದ್ಧಗಂಗಾ ಮಠ ಮಾದರಿಯಲ್ಲಿ ಮಕ್ಕಳು ಲುಂಗಿ ಪಂಚೆ ಬನಿಯನ್ನ ಹಾಕೊಂಡು ಮಂತ್ರ ಪಠಣೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಸ್ಕೂಲ್ ವರ್ಕ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಪ್ರಸಾದ ಮಾಡಿ ಮಕ್ಕಳು ಮಲ್ಕೊಂತಾರೆ. ಅಂದ್ರೆ ಈಗ ಮುಂದಿನ ಭವಿಷ್ಯಕ್ಕಾಗಿ ಈಗ ತಂತ್ರಜ್ಞಾನ ಆಯ್ತು ಅಕಸ್ಮಾತ್ ಕಾಂಪಿಟೇಟಿವ್ ಈಗ ಸರ್ ಈಗ ಪ್ರೆಸೆಂಟ್ ಇರೋದು, ಆ ಕಾಂಪಿಟೇಟಿವ್ ಯುಗಕ್ಕೆ ನಿಮ್ಮ ಮಕ್ಕಳು ಯಾವ ರೀತಿ ತಯಾರಿ ಮಾಡ್ತಿದ್ದಾರೆ ನೀವು? ಇವತ್ತು ಕಾಂಪಿಟೇಟಿವ್ ಆಗಿರೋದ್ರಿಂದ ನಾವು ಕೂಡ ಆ ಸಂಸ್ಥೆ ಇತ್ತೀಚೆಗೆ ಕಟ್ಟಿರೋದ್ರಿಂದ ನಮಗೆ ಎಷ್ಟು ಶಕ್ತಿ ಇದೆನೋ, ಈಗ ನಮ್ಮ ಆರ್ಥಿಕವಾಗಿ ನಾವು ಇನ್ನೂ ಸದೃಢವಾಗಿಲ್ಲ. ಹಾಗಾಗಿ ನಾವೇನ್ ಮಾಡ್ತಿದ್ವಿ, ಮಕ್ಕಳಿಗೆ ನಾವು ಆನ್ಲೈನ್ ಮೂಲಕ ನಾವು ಕೋಚಿಂಗ್ ಅನ್ನ ಕೊಡಿಸ್ತಿದ್ವಿ. ಮುರಾರ್ಜ್ ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ನವೋದಯ ಇರ್ಬೋದು, ಆನ್ಲೈನ್ ಮೂಲಕ ನಾವು ಮಕ್ಕಳಿಗೆ ತರಬೇತಿಯನ್ನು ಕೊಡಿಸ್ತಿದ್ವಿ. ವಿಶೇಷವಾಗಿ ನಮ್ಗೆ ಕ್ರೀಡಾ ತರಬೇತಿಯನ್ನು ನೀಡಲಿಕ್ಕೆ ನಮ್ಮ ಜಾಫರ್ ಮಿಯಾ ಸರ್ ಅಂತ ಇದ್ದಾರೆ, ಒಳ್ಳೆ ಕ್ರೀಡಾ ತರಬೇತಿಯನ್ನ ನೀಡ್ತಾ ಇದ್ದಾರೆ. ನಮ್ಮ ಅಭಿನಂದನಾ ಸ್ಫೂರ್ತಿಧಾಮದ ಮಕ್ಕಳು ಕಳೆದ 4 ವರ್ಷದಿಂದ ವಲಯ ಮಟ್ಟದಲ್ಲಿ ನಾವೇ ಚಾಂಪಿಯನ್ಸ್ ಇದ್ವಿ, ಯಾರಿಗೂ ಬಿಟ್ಕೊಟ್ಟಿಲ್ಲ. ಮಸ್ಕಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನಾವು 4 ವರ್ಷದಿಂದ ಆಯ್ತು ನಾವೇ ಗೆದ್ದುತ್ತಾ ಬಂದಿದ್ದೀವಿ. ಈ ವರ್ಷ ತಾಲೂಕು ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದೀವಿ. ನಮ್ಮ ಆಶ್ರಮದ 2 ಮಕ್ಕಳು ರಾಜ್ಯ ಮಟ್ಟದಲ್ಲಿ ಖೋಖೋ ಆಡಿ ಬಂದಿದ್ದಾರೆ. ರಾಜ್ಯ ಮಟ್ಟದ ಖೋಖೋ ಆಟಗಾರರು ನಿಮ್ಮ ಅಭಿನಂದನಾ ಅಕಾಡೆಮಿಯಿಂದ ಹೋಗಿದ್ದಾರೆ. 100%. ಇವಾಗ ಮಕ್ಕಳಲ್ಲಿ ಒಂದು ಮನೋಭಾವನೆ ಇರುತ್ತೆ ಸರ್, ನಮ್ಮ ಹತ್ರ ಆಡಕ್ ಆಗಲ್ಲ ಮಾಡಕ್ ಆಗಲ್ಲ ಅನ್ನೋದು ಅವ್ರದೊಂದು. ಕೆಲವು ಮಕ್ಕಳಲ್ಲಿ ಟ್ಯಾಲೆಂಟ್ ಇರುತ್ತೆ, ಅದನ್ನ ಯಾರು ಗುರುತಿಸಲ್ಲ. ಈಗ ಅದನ್ನ ಗುರುತಿಸಿ ಹೊರಗೆ ತೆಗಿಬೇಕಲ್ಲ ಸರ್, ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಯಾವ ತರ ಇದೆ? ನಮ್ಮ ಆಶ್ರಮದಲ್ಲಿ ನಾವ್ ಹೆಂಗ್ ಮಾಡ್ತಿದೀವಿ ಅಂದ್ರೆ, ಆ ಮಗುವಿಂದ ಏನ್ ಯಾವ ಕಡೆ ಅವನ ಗಮನ ಇದೆ ಅದಕ್ಕೆ ಫೋಕಸ್ ಮಾಡ್ತೀವಿ. ನಮ್ಮಲ್ಲಿ ಒಂದು ಪ್ರೀತಮ್ ಅಂತ ಒಂದು ಹುಡುಗಿದ್ದಾನೆ. ಆ ಪ್ರೀತಮ್ಗೆ ತಂದೆ ಆದಂತ ಒಂದು ಕಲೆ ಮಾಡುವಂತ ಶಕ್ತಿ ಇದೆ, ಆರ್ಟ್ ಅಂಡ್ ಕ್ರಾಫ್ಟ್ ನ ಕರಿತೀವಿ. ಆ ಮಗು ಮಣ್ಣು ತಗೊಂಡು ಗಣಪನ ಮಾಡ್ತಾನೆ, ಯೇಸು ಕ್ರಿಸ್ತನನ್ನ ಮಾಡ್ತಾನೆ, ತನ್ನ ಮಣ್ಣಿನಲ್ಲಿ ಹೊಲ ಮಾಡ್ತಾನೆ, ಗದ್ದೆ ಮಾಡ್ತಾನೆ, ತನ್ನ ಮಣ್ಣಿನ ಮೂಲಕ ಎಷ್ಟೆಲ್ಲ ಮಾಡ್ತಾನೆ. ಆ ಹುಡುಗ ಅದ್ರಲ್ಲಿ ಫೋಕಸ್ ಮಾಡ್ತೀವಿ. ಈ ರೀತಿ ಆಯಾ ಮಗುವಿನ ಒಂದು ಉದಾಹರಣೆಗೆ ಮಲ್ಲಿಕಾರ್ಜುನ್ ಅಂತ ಒಂದು ಹುಡುಗಿದಾನೆ, ಆ ಪೇಪರ್ ಗಳ ಮೂಲಕ ಎಲ್ಲವನ್ನ ಕಲೆಯನ್ನ ಮಾಡ್ತಾನೆ. ಕ್ರಾಫ್ಟಿಂಗ್, ಪೇಪರ್ ಆರ್ಟ್ ಅಂಡ್ ಕ್ರಾಫ್ಟಿಂಗ್ ಎಲ್ಲವನ್ನ ಮಾಡ್ತಾರೆ. ಅವ್ರವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನೇ ನಾವು ಮಾಡಿಸ್ತೀವಿ. ಯಾಕಂತಂದ್ರೆ ಇವಾಗಿನ ಸಮಾಜದಲ್ಲಿ ತಂದೆ ತಾಯಿಗಳು ಬರೀ ಅಂಕದಿಂದ ಬೆನ್ನತ್ತಿ ಪರ್ಸೆಂಟೇಜ್ ಮಾಡಿಲ್ಲ ಅಂತಂದ್ರೆ, ಯಾಕಂದ್ರೆ ಅವರಲ್ಲಿ ಇರ್ತಕ್ಕಂಥ ಕಲೆ ಎಲ್ಲ ಮರೆಮಾಚಿ ಹೋಗ್ತಾ ಇದೆ ಸರ್. ಇವತ್ತಿನ ಆಧುನಿಕ ಕಾಲದಲ್ಲಿ ಅಂಕಗಳು ತುಂಬಾನೇ ಮುಖ್ಯ, ಅದಿಲ್ಲ ಅಂತ ಹೇಳ್ತಾ ಇಲ್ಲ. ಅಂಕದ ಜೊತೆಗೆ ನನ್ನ ಜೀವನವನ್ನ ರೂಪಿಸಿಕೊಳ್ಳುವಂತ ಕೌಶಲ್ಯಗಳು ಮುಖ್ಯ. ನಮ್ಮ ಆಶ್ರಮದಲ್ಲಿ ಕೌಶಲ್ಯಕ್ಕೆ ಯಾಕೆ ಬೆಲೆ ಕೊಡ್ತಿದೀವಿ ಅಂದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಜಪಾನ್ ಎಂಬ ಒಂದು ರಾಷ್ಟ್ರದಲ್ಲಿ 8 ವರ್ಷದವರೆಗೆ ಆ ಮಗುವಿಗೆ ಯಾವುದೇ ರೀತಿ ಎಜುಕೇಶನ್ ಇಲ್ಲ. ಆ 8 ವರ್ಷದವರೆಗೆ ಆ ಮಗುವಿಗೆ ಕೇವಲ ಕೌಶಲ್ಯದ ಎಜುಕೇಶನ್ ಅನ್ನು ಕೊಡ್ತಾರೆ. ಹಾಗಾಗಿ ಇವತ್ತು ಜಪಾನ್ ಎಂಬ ರಾಷ್ಟ್ರ ಕೌಶಲ್ಯದಲ್ಲಿ ಇಡೀ ವರ್ಲ್ಡ್ ಫೇಮಸ್ ಆಗಿದೆ. ಹಾಗಾಗಿ ನಮ್ಮ ಆಶ್ರಮದಲ್ಲಿ ಕೂಡ ನಾವೇನ್ ಮಾಡ್ತಿದೀವಿ, ಮಕ್ಕಳಿಗೆ ಫ್ರೀ ಆಗಿ ಬಿಡ್ತೀವಿ ಜಾಸ್ತಿ. ಮಗುವಿನ ಟ್ಯಾಲೆಂಟ್ ಅನ್ನ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ವಿ. ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂಥ ಮಕ್ಕಳು ಒಂದೊಂದ್ರಲ್ಲಿ ಒಂದೊಂದು ಪ್ರತಿಭೆ ಇದೆ, ಒಬ್ಬೊಬ್ರು ಒಂದೊಂದ್ರಲ್ಲಿ. ಅದನ್ನ ನಾವು ಅನಾವರಣ ಸಮಾಜಕ್ಕೆ ಮಾಡ್ತಾ ಇದ್ವಿ, ಅವ್ರನ್ನ ಗುರುತಿಸುವಂತ ಕೆಲಸ ನಾವು ಮಾಡ್ತಾ ಇದ್ವಿ. ಈಗ ಆಶ್ರಮಕ್ಕೆ ಏನಾದ್ರು ಧನ ಸಹಾಯ ಹೊರಗಡೆಯಿಂದ ಬಂದಿರೋದು ಉಂಟಾ ಸರ್? ನಮ್ಮ ಆಶ್ರಮಕ್ಕೆ ಧನ ಸಹಾಯ ಅಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ, ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾವ್ ಯಾರನ್ನು ಕೇಳ್ತಾ ಇಲ್ಲ. ಬಟ್ ಸ್ವಯಂ ಪ್ರೇರಿತವಾಗಿ ಇತ್ತೀಚಿನ ದಿನಗಳಲ್ಲಿ ದಾನಿಗಳು ದಾಸೋಹ ಸೇವೆಯನ್ನ ಕೈಗೊಳ್ಳೋದ್ರ ಮೂಲಕ ತಮಗೆ ಕೈಲಾದಷ್ಟು ನಮಗೆ ಆರ್ಥಿಕ ಸಹಕಾರವನ್ನ ಮಾಡ್ತಿದ್ದಾರೆ. ಬಟ್ ದೊಡ್ಡ ಮಟ್ಟದ ಯಾವುದೇ ರೀತಿಯ ಸಹಕಾರ ನಮಗ್ ಸಿಕ್ಕಿಲ್ಲ. ನಾನು ಈ ನಿಮ್ಮ ಒಂದು ಚಾನೆಲ್ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ನಾವು ನಮ್ಮ ಆಶ್ರಮದ ಮಕ್ಕಳಿಗೋಸ್ಕರ ನಮ್ಮ ಭಾಗದ ಮಕ್ಕಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕೆಂಬ ದೃಷ್ಟಿಯಿಂದ ಒಂದು ಸ್ವಂತ ಭೂಮಿಯನ್ನ ಖರೀದಿ ಮಾಡಕ್ಕೆ ನಾನು ಇಷ್ಟವನ್ನ ಪಟ್ಟಿದ್ದೀನಿ. ಹಾಗಾಗಿ ಯಾರಾದ್ರೂ ದಾನಿಗಳು ದಾನ ಮಾಡೋದಿದ್ರೆ ಆ ಭೂಮಿಗೋಸ್ಕರ ದಾನ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಡ್ತೀನಿ. ನೋಡ್ರಿ, ಎಲ್ಲಾ ವೀಕ್ಷಕರಲ್ಲಿ ಕೇಳೋದೊಂದೇ, ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಅನಾಥ ಮಕ್ಕಳ ಭವಿಷ್ಯಕ್ಕಾಗಿ
ಅವರೊಂದು ಜಾಗವನ್ನು ಖರೀದಿ ಮಾಡೋದಕ್ಕೋಸ್ಕರ ಅವರೊಂದು ಆರ್ಥಿಕವಾಗಿ ಸದೃಢರಾಗಿಲ್ಲ. ಆದ ಕಾರಣ ಯಾರಾದ್ರೂ ದಾನಿಗಳು ಕೊಡಬೇಕು ಅಂತ ಅನ್ನೋ ಮನೋಭಾವನೆ ಇದ್ದವರು ಅವರಿಗೆ ಒಂದು ಈ ಆಶ್ರಮಕ್ಕೆ ಬಂದು ಮುಟ್ಟಿಸಬಹುದು. ಇದು ತಮ್ಮಲ್ಲಿ ವಿನಂತಿ, ನಮ್ ಕಡೆಯಿಂದನೂ ಕೂಡ ವಿನಂತಿ. ಯಾಕಂದ್ರೆ ಅವ್ರ ಒಂದು ಆಶ್ರಮದಲ್ಲಿ ಇರ್ತಕ್ಕಂತ 40 ಅಂಧ ಅನಾಥ ಮಕ್ಕಳ ಭವಿಷ್ಯ ಒಂದು ಅವ್ರ ಮೇಲೆ ನಿಂತಿದೆ. ಆದ್ರಿಂದ ಯಾರಾದ್ರೂ ದಾನಿಗಳು ಕೊಡೋರಿದ್ರೆ ಅವ್ರಿಗೆ ಒಂದು ತಲುಪಿಸಬಹುದು. ಸರ್, ಈಗ ಈ ಸಂಸ್ಥೆ ನಡೆಸ್ತಾ ಇರೋದು ನೀವು ಒಬ್ಬ ಹೇಳಿದ್ರೆ, ನಾನು ಮತ್ತು ನನ್ನ ಧರ್ಮಪತ್ನಿ ಇಬ್ರು ಸೇರಿ ನಡೆಸ್ತಿದ್ವಿ. ಈ ಸಂಸ್ಥೆಗೆನೆ ಮುಡುಪಾಗಿಟ್ಟಿದ್ವಿ. ಸಂಸ್ಥೆಗಾಗಿ ಮುಡುಪಾಗಿಟ್ಟಿಲ್ಲ, ಸಮಾಜಕ್ಕಾಗಿ ಸಮಾಜಕ್ಕಾಗಿ ಮುಡುಪಾಗಿಟ್ಟಿದ್ವಿ. ನಮಗೋಸ್ಕರ ಮುಡುಪಾಗಿಟ್ಟಿಲ್ಲ, ಸಂಸ್ಥೆಗೋಸ್ಕರ ಮುಡುಪಾಗಿಟ್ಟು. ಈ ಸಂಸ್ಥೆ ಸ್ಥಾಪನೆ ಆಗಿದ್ದು ಸಮಾಜಕ್ಕೋಸ್ಕರ. ಸರ್, ಎಷ್ಟು ಸ್ಥಾಪನೆ ಆಯ್ತು ಸರ್? 2019ರಲ್ಲಿ ಸಂಸ್ಥೆ ಪ್ರಾರಂಭ ಆಗಿದೆ. ಅಭಿನಂದನಾ ಸ್ಫೂರ್ತಿಧಾಮ 2022ರಲ್ಲಿ ಪ್ರಾರಂಭ ಆಗಿದೆ. ಇನ್ನು ಕೇವಲ 4 ವರ್ಷದ ಒಳಗಡೆನೆ ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಸೇವೆಯನ್ನ ಕೈಗೊಳ್ತಿದೀವಿ. ಬಟ್ ಸಮಾಜ ಕೆಲವೊಂದು ಈ ಸಂಸ್ಥೆನ ಪ್ರಾರಂಭ ಆದ್ಮೇಲೆ ಸಮಾಜ ಕೆಲವೊಂದು ಬಾರಿ ಪಾಸಿಟಿವ್ ಆಗಿ ಥಿಂಕ್ ಮಾಡುತ್ತೆ, ನೆಗೆಟಿವ್ ಅನ್ನು ಥಿಂಕ್ ಮಾಡುತ್ತೆ. ಬಟ್ ಹಾಗಾಗಿ ನಾವು ಯಾವ್ದನ್ನು ನಾವು ನೆಗೆಟಿವ್ ಪಾಸಿಟಿವ್ ಅಂತ ನಾವು ನೋಡ್ತಾ ಇಲ್ಲ. ಬಟ್ ನಾವೇನ್ ಮಾಡ್ತಿದ್ವಿ, ಸೇವೆಯನ್ನ ಮಾಡ್ತಿದ್ವಿ, ನಮ್ಮ ಪ್ರಾಮಾಣಿಕವಾದಂತ ಸೇವೆಯನ್ನ ಮಾಡ್ತಿದ್ವಿ. ಅದನ್ನ ನೋಡುವಂತ ದೃಷ್ಟಿ ಅವ್ರ ಮೇಲೆ ಬಿಟ್ಟಿತ್ತು. ಅಂದ್ರೆ ನಾವ್ ಯಾವ ರೀತಿ ತಗೊಂಡ್ವಿ ಆ ರೀತಿ ಬಿಟ್ಟಿದ್ದು. ಬಟ್ ಹೆಂಗೆ ಆಗಿದೆ ಅಂದ್ರೆ ನಮ್ ಭಾಗಕ್ಕೆ ಇತ್ಲಗಿಡ ಮದ್ದಲ್ಲ ಅನ್ನಂಗ್ ಆಗಿದೆ. ನಾವೇನ್ ಸೇವೆ ಮಾಡಿದ್ರೆ ಅದನ್ನ ನೆಗೆಟಿವ್ ಆಗಿ ನೋಡುವಂತ ಸಮಾಜ ಇರುತ್ತೆ. ಬಟ್ ನಮ್ದೇನಿದೆ ಅಂದ್ರೆ ಮಾರ್ಕ್ ಜುಕರ್ಬರ್ಗ್ ಒಂದ್ ಕಡೆ ಹೇಳ್ತಾರೆ, ನಮ್ದು ಯಾವಾಗ್ಲೂ ಗಮನ ನಮ್ಮ ಒಂದ್ ಫೋಕಸ್ ಅಂತ, ಒಂದ್ ಫೋಕಸ್ ಇರ್ಬೇಕಂತ. ಹಾಗಾಗಿ ನಮ್ಮ ಸೇವೆ ಕಡೆ ನಮ್ ಫೋಕಸ್ ಇದೆ ಹೊರತು ಸಮಾಜ ನಿಂದಿಸುವಂತ ಕಡೆ ನಾವು ಫೋಕಸ್ ಮಾಡಿಲ್ಲ. ಯಾರೇನೇ ಮಾಡ್ಲಿ, ಯಾರೇನೇ ಮಾತಾಡ್ಲಿ, ನಮ್ ಕೆಲ್ಸ ನಾವು ಫೋಕಸ್ ಮಾಡಿ. ನಮ್ ಫೋಕಸ್ ಏನಂದ್ರೆ ಭಾರತ ಸ್ವಚ್ಛ ಆಗ್ಬೇಕು, ಈ ಭಾಗದ ಮಕ್ಕಳು ಶಿಕ್ಷಣ ಪಡಿಬೇಕು, ಅದೇ ನಮ್ ಫೋಕಸ್. ಅಂದ್ರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಅದೇ. ಶಿಕ್ಷಣದಿಂದ ವಂಚಿತರಾದ್ರೆ ಅವ್ರ ಕುಟುಂಬ ಕೂಡ ಏನಾಗ್ತದೆ ಅಂದ್ರೆ ಅನಕ್ಷರಸ್ಥರಾಗಿ ಉಳಿದು ಬಿಡ್ತಾರೆ. ಸಮಾಜದ ಆಗು ಹೋಗುಗಳ ಬಗ್ಗೆ ಆ ಮಗುವಿಗೆ ಗೊತ್ತಾಗಲ್ಲ. ಹಂಗಾಗಿ ಶಿವಕುಮಾರ ಸ್ವಾಮಿಗಳಿರ್ಬೋದು, ನಮ್ಮ ಅಭಿನವ ಶ್ರೀಗಳು ಶಿಕ್ಷಣಕ್ಕಾಗಿ ಮಹತ್ವ ಕೊಟ್ಟಿದ್ದಾರೆ. ನಾವು ಕೂಡ ಪುನೀತ್ ರಾಜ್ಕುಮಾರ್ ಆದಿಯಲ್ಲಿ ಕೂಡ ಶಿಕ್ಷಣಕ್ಕಾಗಿ ನಾವು ಮಹತ್ವ ಕೊಡ್ತಿದ್ವಿ. ಆಮೇಲೆ ಇನ್ನೊಂದು ಕೇಳಿದ್ವಿ ಸರ್, ನೀವು ಮಾಡ್ತಕ್ಕಂತ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ನಿಮ್ಗೆ ಅವಾರ್ಡ್ ಬಂದೈತೆ ಅಂತಾನು ಕೇಳಿದ್ವಿ ಸರ್. ಅದ್ರ ಬಗ್ಗೆ ಒಂದು ಮಾಹಿತಿ. ನಮ್ಗೆ ಇಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅವಾರ್ಡ್ ಏನ್ ಇದೆಯಲ್ವಾ, ಪರಮ ಪೂಜ್ಯ ನಡೆದಾಡುವ ದೇವರು ಅಭಿನವ ಶ್ರೀಗಳಿಂದ ನಾವು ಪಡೆದಿದ್ದೀವಿ. ಈ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಮಾಡ್ಲಿಕ್ಕೆ ಮೂಲ ಪ್ರೇರಣೆ ಏನಂದ್ರೆ, ಈ ಅಜ್ಜರ್ ಅವರು ಒಂದು ಸ್ಪೀಚ್ ಅನ್ನ ನಾನು ಕೇಳಿದ್ದೆ. ನಮ್ಮ ಒಂದು ಸ್ವೀಡನ್ ದೇಶದಲ್ಲಿ ತುಂಬರ್ಗೋ ಎಂಬ ಒಂದು 16 ವರ್ಷದ ಹುಡುಗಿ ಆ ದೇಶದ ಒಂದು ಪರಿಸರವನ್ನ ಸಂರಕ್ಷಣೆ ಮಾಡ್ಬೇಕಂತೇಳಿ ಫ್ರೈಡೆ ಫಾರ್ ಫ್ಯೂಚರ್ ಡೇ ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡ್ತಾಳೆ. ಹಾಗಾಗಿ ಆ ಅಭಿಯಾನ ತುಂಬಾನೇ ಸಕ್ಸಸ್ ಆಗತ್ತೆ. ನಾನು ಕೂಡ ಸರ್ಕಾರಿ ಕಾಲೇಜಿನಲ್ಲಿ ಅತ್ಯುಪನ್ಯಾಸಕನಾಗಿ ಸೇವೆ ಮಾಡೋದ್ರಿಂದ 6 ದಿನ ಅಲ್ಲಿ ಸೇವೆ ಮಾಡ್ತೇನೆ. ಒಂದು ದಿನ ಆ ಸೇವೆ ಉಳಿಯುತ್ತೆ. ಸಂಡೇ ಏನಾದ್ರು ಒಂದು ಸೇವೆ ಮಾಡ್ಬೇಕೆಂಬ ದೃಷ್ಟಿಯಿಂದ ಆ ಒಂದು ಸಂಡೇ ಫಾರ್ ಸೋಷಿಯಲ್ ವರ್ಕ್, ರವಿವಾರದ ಸೇವೆ ಅಥವಾ ರವಿವಾರದ ಸಮಾಜ ಸೇವೆ ಎಂಬ ಒಂದು ಕಾನ್ಸೆಪ್ಟ್ ಅನ್ನ ಜಾರಿಗೆ ತಂದು ಎಷ್ಟೋ ಸರ್ಕಾರಿ ಶಾಲೆಗಳು ಸ್ವಚ್ಛ ಆಗಿದ್ದಾವೆ, ಬಸ್ ನಿಲ್ದಾಣಗಳು ಸ್ವಚ್ಛ ಆಗಿದ್ದಾವೆ, ಉದ್ಯಾನವನಗಳು ಸ್ವಚ್ಛ ಆಗಿದ್ದಾವೆ, ಸ್ಮಶಾನ ಕೂಡ ಸ್ವಚ್ಛ ಮಾಡಿದೀವಿ. ಹಾಗಾಗಿ ಎಷ್ಟೋ ಬ್ರಿಡ್ಜ್ ಗಳನ್ನ ನಾವು ಸ್ವಚ್ಛ ಮಾಡಿದೀವಿ, ಎಷ್ಟೋ ಸಸ್ಯಗಳನ್ನ ನಾವು ನಾಟಿದ್ದೀವಿ. ಇದು ಯಾಕೆ ಮಾಡ್ತಿದೀವಿ ಅಂತಂದ್ರೆ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡೋಣ ಎಂಬ ದೃಷ್ಟಿಯಿಂದ ಮಾಡ್ತಿದೀವಿ ಹೊರತು ಸಮಾಜದಿಂದ ನಾವೇನಾದ್ರು ತಗೋಬೇಕಂತ ಮಾಡ್ತಾ ಇಲ್ಲ. ನೋಡಿ, ಯಾವಾಗ್ಲೂ ಸಮಾಜ ಹೆಂಗ್ ಚಿಂತನೆ ಮಾಡುತ್ತೆ ಅಂದ್ರೆ, 1000 ಕೋಟಿ ಭ್ರಷ್ಟಾಚಾರ ಆದ್ರೆ ಅಲ್ಲಿ ಯಾರು ಮಾತಾಡಲ್ಲ. ಇಲ್ಲಿ ಒಂದು 1000, 1500, 2000 ದಾಸೋಹ ಯಾರು ಕೊಡ್ತಾನೆ ಅಂದ್ರೆ ಯಾಕೆ ಕೊಟ್ರಂತ ಪ್ರಶ್ನೆ ಮಾಡ್ತಾರೆ. ಒಳ್ಳೇದಕ್ಕೆ ನೀವು ಪ್ರಶ್ನೆ ಮಾಡೋ ಬದಲು ಕೆಟ್ಟದಕ್ಕೆ ನೀವು ಪ್ರಶ್ನೆ ಮಾಡಿದ್ರೆ ಸಮಾಜದಲ್ಲಿ ಇವತ್ತ ಎಷ್ಟೋ ರೀತಿಯ ಭ್ರಷ್ಟಾಚಾರಗಳು, ಕೊಲೆ ಸುಲಿಗೆಗಳು ಇವತ್ತ ನಿಲ್ತವೆ. ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ಏನೋ ಸೇವೆ ಮಾಡ್ತಿದ್ರೆ ಆ ಸೇವೆಗೆ ಸಾಧ್ಯ ಆದ್ರೆ ಬೆಂಬಲ ಕೊಡಿ, ಸಹಕಾರ ಕೊಡ್ರಿ. ಆ ಸೇವೆಯನ್ನ ಕತ್ತರಿಸುವಂತ ಕೆಲಸವನ್ನ ದಯವಿಟ್ಟು ತಾವುಗಳು ಮಾಡಬಾರ್ದು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಿಮ್ ಶ್ರೀಮತಿ ಅವರು ನಿಮ್ ಜೊತೆ ಇಲ್ಲೇ ಇರ್ತಾರೆ? 100% ಸರ್. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪೋದು ಶಿವಂಗೆ, ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೊಳು ವಿಷಭರಿಸಿದಂತೆ ಕಾಣ ರಾವನಾಥ ಅಂತ ಅನ್ನುವಾಗೆ ಇಬ್ರು ನಾವು ಒಗ್ಗಟ್ಟಾಗಿ ನಾವು ಸೇವೆ ಮಾಡ್ತಿದ್ವಿ. ಎಷ್ಟೋ ಸಾರ್ವಜನಿಕರು ಚುಚ್ಚು ಮಾತುಗಳನ್ನ ಆಡಿದ್ದಾರೆ, ಅದ್ಯಾವುದನ್ನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಗಂಡ ಹೆಂಡತಿಯನ್ನು ಬೇರೆ ಮಾಡಕ್ಕೂ ಟ್ರೈ ಮಾಡಿದ್ರು. ಸೇವೆ ಮಾಡೋದಕ್ಕೆ ಅವಳಿಗೊಂದ್ ಮಾತಂದ್ರು, ನನಗೊಂದ್ ಮಾತಂದ್ರು. ಹಾಗಾಗಿ ನಾವು ಮನೆಯನ್ನ ತೊರೆದು ಸಮಾಜವೇ ನಮ್ಮ ಮನೆ ಅಂತ ನಾವು ಬದುಕ್ತೇವೆ. ಈಗ ನೀವು ಒಬ್ರೇನಾ ಸರ್ ನಿಮ್ ಬ್ಯಾಚ್ ಅಲ್ಲಿ? ನನ್ನ ಎಲ್ಲಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ನನ್ನ ಸಮಾನ ಮನಸ್ಕರು ನನಗೆ ಬೆನ್ನೆಲುಬೆ ನಿಂತಿದ್ದಾರೆ. ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಕೈಯಲ್ಲಿ ನನ್ನ ಕೈಯಲ್ಲಿ PUC, ಡಿಗ್ರಿ, PG ಕಲ್ತಂತ ವಿದ್ಯಾರ್ಥಿಗಳು ನನಗೆ ಬೆನ್ನೆಲುಬೆ ನಿಂತಿದ್ದಾರೆ. ಇವತ್ತು ಅವರೇ ಟೀಮ್ ವರ್ಕ್ ಎಲ್ಲ ಅವರೇ ಟೀಮ್ ವರ್ಕ್ ಮಾಡಿದ್ರೆ, ಅವರೇ ಸಂಸ್ಥೆಯ ಮಾಲಕರು. ನೀವು ನಿಮಿತ್ತ ಮಾತ್ರ? ನಾನ್ ನಿಮಿತ್ತ ಮಾತ್ರ. ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋಗ್ತಾ ಇದೀವಿ. ಈಗ ಬೇರೆ ಕಡೆಯಿಂದ ಏನಾದ್ರು ಅಕಸ್ಮಾತ್ ಮಕ್ಕಳು ನೋಡಿರ್ತಾರೆ, ಅಂತ ಮಕ್ಕಳನ್ನ ಏನಾದ್ರು ಇಲ್ಲಿಗೆ ತಂದ್ ಬಿಡುವಂತ ಮನೋಭಾವ ಅವ್ರಿಗಿದ್ದಾಗ ಬಿಡಬಹುದು. ಆದ್ರೆ ನಮ್ದು ರೂಲ್ಸ್ ಹೆಂಗಿದೆ ಅಂದ್ರೆ, ನಾವು ಡೋರ್ ವಿಸಿಟ್ ಕೊಡ್ತೀವಿ.
ಡೋರ್ ವಿಸಿಟ್ ಕೊಟ್ಟು ಮುತ್ತು ಅವ್ರು ಒಪ್ಪಬೇಕು, ಮಲ್ಲಿಕಾರ್ಜುನ ಅವ್ರು ಒಪ್ಪಬೇಕು, ಅಲ್ಲಿರ್ತಕ್ಕಂಥ ನಮ್ಮ ಮೌನೇಶ್ವರ್ ಒಪ್ಪಬೇಕು. ಅಂದ್ರೆ ಅಲ್ಲಿರ್ತಕ್ಕಂಥ ಯಾರು ಒಪ್ಪಿದ್ರೆ ಮಾತ್ರ ನಾವು ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ, ಇಲ್ಲಾಂದ್ರೆ ಕರ್ಕೊಂಡ್ ಬರಲ್ಲ. ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಒಪ್ಪಿಗೆ ತಗೊಂಡು ಒಂದು ಬಾಂಡ್ ಅಗ್ರಿಮೆಂಟ್ ಆಗ್ತದೆ, ಆ ಅಗ್ರಿಮೆಂಟ್ ಸಿಗ್ನೇಚರ್ ಆಗಿ ನಾವು ಕರ್ಕೊಂಡ್ ಬರ್ತೀವಿ. ಅದನ್ನು ಕೂಡ ನಿಮಗೆ ಫೋನ್ ಮಾಡಿ ತಿಳಿಸಬಹುದು. ತಿಳಿಸಿದ್ರೆ ನಾವು ಡೋರ್ ವಿಸಿಟ್ ಕೊಟ್ಟೆ ನಾವು ಫೈನಲ್ ಮಾಡ್ತೇವೆ. ನೋಡಿ ಸ್ನೇಹಿತರೆ, ಅಕಸ್ಮಾತ್ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಅಂಧ ಅನಾಥ ಮಕ್ಕಳು, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳು ಏನಾದ್ರು ಇದ್ರೆ, ಇವ್ರ ಸರ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಶೋ ಮಾಡ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡ್ರಿ, ಅವ್ರು ಬಂದು ಒಂದ್ಸರಿ ವಿಸಿಟ್ ಮಾಡಿ ಎಲ್ಲ ತಿಳ್ಕೊಂಡು ಆನಂತರ ಅಲ್ಲಿ ಇರ್ತಕ್ಕಂತ ಸುತ್ತಮುತ್ತಲಿನವ್ರು ಒಪ್ಪಿಗೆ ತಗೊಂಡು ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದು ಆ ಒಂದು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತ ವ್ಯವಸ್ಥೆನ ಅವ್ರು ಮಾಡ್ತಾರೆ. ಸರ್, ಮತ್ತೆ ಈಗ ನಿಮ್ಮ ಟ್ರಸ್ಟ್ ಯಾವ ರೀತಿ ನಡೀತಾ ಇದೆ ಸರ್ ಈಗ ಪ್ರೆಸೆಂಟ್? ಸೊಸೈಟಿ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಸಮಾಜದಲ್ಲಿ ನಮ್ಮ ಅಭಿನಂದನಾ ಸಂಸ್ಥೆ ತುಂಬಾನೇ ಹೆಮ್ಮರವಾಗಿ ಬೆಳೆದಿದೆ, ಬಟ್ ಆರ್ಥಿಕವಾಗಿ ಇನ್ನೂ ಬೆಳೆದಿಲ್ಲ. ಯಾಕಂದ್ರೆ ಕೇವಲ 4 ವರ್ಷದಲ್ಲಿ ನಮಗೆ ಸಣ್ಣ ಪುಟ್ಟ ದಾನಿಗಳು ಬಂದಿರೋದ್ರಿಂದ ನಾವು ಆರ್ಥಿಕವಾಗಿ ಪ್ರಬಲರಿಲ್ಲ. ಹಾಗಾಗಿ ನಾವು ಪ್ರಬಲರಾಗ್ಬೇಕಂತಂದಾಗ ನಮಗೆ ಸ್ವಂತದಾದಂತ ಜಾಗ ಆಗ್ಬೇಕು, ಅದೊಂದೇ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಅದು ನಿಮ್ ಅಂದ್ರೆ ಈಗ ಸ್ವಂತದಂತ ಜಾಗ ನಿಮ್ದಿಲ್ಲ, ಯಾಕಂದ್ರೆ ನಾವು ಪ್ರಸ್ತುತವಾಗಿ ಬಾಡಿಗೆ ಜಾಗ ಇರೋದ್ರಿಂದ ಬಾಡಿಗೆಯನ್ನು ಕೂಡ ಕಟ್ಟಬೇಕಾಗತ್ತೆ. ಅದರ ಮಧ್ಯದಲ್ಲಿ ಇವತ್ತು ಭೂಮಿಯ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಮುಂದಿನ ದಿನ ಇವತ್ತು ಹೆಚ್ಚು ಕಡಿಮೆ 1 ಎಕರೆ ಬೆಲೆ 30 ರಿಂದ 40 ಲಕ್ಷ ಆಗ್ತದೆ. ಇನ್ನೊಂದ್ 2-3 ವರ್ಷ ಬಿಟ್ಟು 1 ಎಕರೆ ಬೆಲೆ 1 ಕೋಟಿ 2 ಕೋಟಿ ಆಗುತ್ತೆ. ಅಷ್ಟು ಸಂಗ್ರಹ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಈಗ ಸರ್ಕಾರದಿಂದ ಯಾವ ರೀತಿ ಸರ್ಕಾರದಿಂದ ಯಾವುದೇ ರೀತಿ ಅನುದಾನ ನಮಗೆ ಸಿಗ್ತಾ ಇಲ್ಲ, ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಯಾರು ರಾಜಕಾರಣಿಗಳು ಕೂಡ ಜೋಡಿಸ್ತಾ ಇಲ್ಲ ನಿಮ್ಮ ರಾಜಕಾರಣಿಗಳ ಕೈ ಜೋಡಿಸ್ತಾ ಇಲ್ಲ ಅನ್ನೋದು ನಾವು ರಾಜಕಾರಣಿಗಳಿಗೆ ನಾವು ಕೇಳಿಲ್ಲ. ಅಲ್ಲ ಸರ್, ಈಗ ಜಾಗ ತಗೋಬೇಕಂದ್ರಲ್ಲ ಸರ್, ಜಾಗ ತಗೋಬೇಕಂತ ನಾವು ಕೇಳಿದಾಗ ಕೆಲವೊಬ್ಬ ಮಂತ್ರಿಗಳನ್ನ ನಾವು ಹೋಗಿ ಭೇಟಿ ಆದಾಗ ಅವ್ರು ಹೇಳಿದ್ದು ಒಂದೇ, ನೀವು ಜಾಗ ನೀವು ತಗೊಳ್ರಿ, ಬಿಲ್ಡಿಂಗ್ ಗಳನ್ನ ಕಟ್ಸ್ಕೊಡೋ ಜವಾಬ್ದಾರಿ ನಾವು ಬಿಡ್ರ ಅಂತ ಹೇಳಿದ್ದಾರೆ. ಅಂದ್ರೆ ಕಟ್ಟಡ ಕೆಲಸ ಅವ್ರು ಮಾಡಿಕೊಡ್ತೀವಿ, ಬಟ್ ಭೂಮಿಯನ್ನು ಖರೀದುವ ಜವಾಬ್ದಾರಿ ನಿಮ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಭೂಮಿಯನ್ನು ಖರೀದಿ ಮಾಡಿ ಟ್ರೈ ಮಾಡ್ತಿದ್ದೀವಿ. ನೋಡಿ ಸ್ನೇಹಿತರೆ, ಈ ಒಂದು ಅಭಿನಂದನಾ ಸ್ಫೂರ್ತಿಧಾಮ ಮಕ್ಕಳಿಲ್ಲದ ಕಾರಣ ತಮ್ಮ ಸಂಪತ್ತನ್ನು ಬೇರೆ ದಿಕ್ಕಿ ವಿನಿಯೋಗಿಸದೆ ನಮ್ಮ ಸಮಾಜದ ಬಡ ಮತ್ತು ಅಂಧ ಅನಾಥ ಮಕ್ಕಳ ಭವಿಷ್ಯಕ್ಕಾಗಿ ರೂಪಿಸತಕ್ಕಂತ ರಾಮಣ್ಣ ಹಂಪರಗುಂದಿ ಅವರು ಸರ್ ಈ ಒಂದು ಅಭಿನಂದನಾ ಸ್ಫೂರ್ತಿಧಾಮವನ್ನು ಸ್ಥಾಪನೆ ಮಾಡಿ ಇವತ್ತಿಗೆ 4 ವರ್ಷ ಆಯ್ತು ಸರ್. ನಾಳೆ ಏಪ್ರಿಲ್ ಬಂದ್ರೆ 4 ವರ್ಷ, ಏಪ್ರಿಲ್ಗೆ 4 ವರ್ಷ ಆಗುತ್ತೆ. ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಗಳು ಕೂಡ ಜಾಸ್ತಿ ಇದಾವೆ. ಯಾಕಂತಂದ್ರೆ ಈಗಿನ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಸಮಾಜ ನೋಡುವ ದೃಷ್ಟಿಕೋನದಲ್ಲಿ ಅವರ ಒಂದು ಈ ಸಂಸ್ಥೆನ ಬೆಳೆಸ್ತಾ ಇದ್ದಾರೆ ಅದೊಂದು ತುಂಬಾ ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮ ಹಿಂದುಳಿದ ಭಾಗದಲ್ಲಿ, ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟಿದ್ದಾರೆ ಮಾತ್ರ, ಬಟ್ ಯಾವುದೇ ಕಲ್ಯಾಣ ಕಾರ್ಯಗಳು ಆಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇಂತ ಒಂದು ಅಭಿನಂದನಾ ಸ್ಫೂರ್ತಿಧಾಮವನ್ನು ಬೆಳೆಸ್ತಕ್ಕಂಥ ಇವರಿಗೆ ಒಂದು ನಮ್ಮ ಪರವಾಗಿ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್. ನಿಮ್ಮ ಒಂದು ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆ ಮತ್ತೆ ನಿಮ್ಮ ಸಂಸ್ಥೆಗೆ ತುಂಬ ಧನ್ಯವಾದ ಸರ್. ನಮ್ಮ ಒಂದು ಸಮಾಜ ಸೇವೆಯನ್ನ ಹುಡುಕಿಕೊಂಡು ಬಂದಂತಹ ಮುತ್ತು ಅವರಿಗೂ ಮತ್ತು ನಮ್ಮ ಮಲ್ಲಿಕಾರ್ಜುನರವರಿಗೂ ನಮ್ಮ ಅಭಿನಂದನಾ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಕೇವಲ ಕೃತಜ್ಞತೆಗಳಲ್ಲ, ನಾವು ದಕ್ಷಿಣ ಭಾಗದವರ ಅಂದ್ರೆ ದಕ್ಷಿಣ ಕರ್ನಾಟಕದವರನ್ನ ನಾವೇ ಸ್ವತಃ ಬೆಳೆಸುತ್ತೇವೆ, ನಮ್ಮ ಭಾಗದವರನ್ನ ನಾವು ಬೆಳೆಸ್ತಿಲ್ಲ. ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವ ಒಂದು ಯೂಟ್ಯೂಬರ್ಸ್ ಕೂಡ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಾವು ಮಾಡ್ಬೇಕಂತ ಹೊಂಟಾಗ, ಏನೋ ಒಂದು ಮಾಡ್ಬೇಕಂತಾಗ ನಾವೊಂದು ಲೈಕ್ ಮಾಡ್ಲಿಕ್ಕೆ, ಒಂದು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ, ಒಂದು ಕಮೆಂಟ್ ಮಾಡಕ್ಕೆ 1000 ಬಾರಿ ವಿಚಾರ ಮಾಡ್ತೀವಿ. ಅದೇ ದಕ್ಷಿಣ ಕರ್ನಾಟಕದವರು ಏನಾರ ಮಾಡ್ಯಾರ ಅಂದ್ರೆ ಅದನ್ನ ನಾವು ಫಾರ್ವರ್ಡ್ ಕೂಡ ಮಾಡ್ತೀವಿ. ದಯವಿಟ್ಟು ನಮ್ಮ ಭಾಗದ ಯೂಟ್ಯೂಬ್ ಚಾನೆಲ್ಗಳನ್ನ ಬೆಳೆಸಬೇಕಾಗಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಿಸ್ಕೊಡ್ತೇವೆ ಸರ್. ಇನ್ನೊಂದು ಕೊನೆಯದಾಗಿ ಸರ್, ನಮ್ ಈಗಿರ್ತಕ್ಕಂಥ ಯುವಜನತೆಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡ್ಬೇಕಾದ್ರೆ ಏನ್ ಕೊಡ್ತೀರಿ ಸರ್? ನಾನು ಯುವಜನತೆಯಲ್ಲಿ ವಿನಿಸ್ಕೊಳ್ಳೋದು ಏನಂತಂದ್ರೆ, ದಯವಿಟ್ಟು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡಿ, ಅದು ಊಟದಲ್ಲಿ ಉಪ್ಪಿನಕಾಯಿ ಅಂತ ಉಪಯೋಗಿಸಿ ಅದನ್ನೇ ಊಟವನ್ನಾಗಿ ಮಾಡಿಕೊಳ್ಳಬೇಡಿ. 100ಕ್ಕೆ 99ರಷ್ಟು ವಿದ್ಯಾರ್ಥಿಗಳು, ಯಾಕಂದ್ರೆ ಅದು ಸರ್ವೆ ನಾನ್ ಹೇಳ್ತಕ್ಕಂಥದ್ದಲ್ಲ, ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಸರ್ವೆ ಮಾಡಿದೆ. ಬಹುತೇಕವಾಗಿ ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ವಾಟ್ಸ್ಆಪ್ ಗಳಲ್ಲೇ ಬ್ಯುಸಿ ಆಗಿದ್ದಾರೆ ಹೊರತು ಓದುವುದರಲ್ಲಿ ಬ್ಯುಸಿ ಆಗಿಲ್ಲ. ದಯವಿಟ್ಟು ಈ ಮೂಲಕ ವಿನಿಸ್ಕೊಡೋದೇನಂದ್ರೆ, ಅಪ್ಪ ಅಮ್ಮನ ಸ್ವಲ್ಪ ಕಷ್ಟವನ್ನ ನೆನಪಿಸಿಕೊಳ್ಳಿ. ದಯವಿಟ್ಟು ಸಾಮಾಜಿಕ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಆದಷ್ಟು ಹೊರಗಡೆ ಬನ್ನಿ. ಪುಸ್ತಕ ಪ್ರಿಯರಾಗಿ, ಪುಸ್ತಕ ಪ್ರೇಮಿಗಳಾಗಿ ಸಮಾಜಕ್ಕೆ ನಿಮ್ಮದು ಏನಾದರೂ ಕೊಡುಗೆ ಕೊಡಿ. ದಯವಿಟ್ಟು ಸೋಷಿಯಲ್ ಮೀಡಿಯಾವನ್ನ ಕಡಿಮೆ ಬಳಸಿ ವಿನಂತಿಯನ್ನು ಮಾಡಿಕೊಳ್ತೇನೆ. ತಾಯಿ ಮತ್ತು ತಾಯ್ನಾಡಿಗೆ ಏನಾದ್ರೂ ಒಂದು ಸಮರ್ಪಣೆ ಮಾಡಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅಂತೆಲ್ಲ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಸರ್. ಆ ಒಂದು ಮಾತಿನಂತೆ ಪ್ರತಿಯೊಬ್ಬ ಯುವಕರು ಕೂಡ ಬಳಸಬೇಕು, ಆದ್ರೆ ಅದರ ಮಿತಿಯಲ್ಲಿ ಬಳಸಬೇಕು ಅಂತ ಒಂದು ಸಂದೇಶ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದ.